ಈ ಕ್ಯಾಪ್ಸಿಕಮ್ ಎಲ್ಲ ಎಣ್ಣೆಲೆ ಸ್ವಲ್ಪ ಬೇಯ್ತಾ ಇರಬೇಕು. ಲೆಮನ್ ಅವಲಕ್ಕಿಗೆ ನಾವು ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತೀವಿ. ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಬೋದು. ಸೌತ್ ಕಿಚನ್ ಲೆಮನ್ ಅವಲಕ್ಕಿ ರೆಡಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಸಂಜಯ್ ಪ್ರಭಾಕರ್ ಅಂತ. ನಾನು ಸೌತ್ ಕಿಚನ್ನು ಮತ್ತು ಹಲೋ ದೋಸಾ ಮಾಸ್ಟರ್ ಓನರು. ನಮ್ಮ ಹೋಟ್ಲ್ ಎಲ್ಲಿ ಬರುತ್ತೆ ಅಂದರೆ NR ಕಾಲೋನಿ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಬರುತ್ತೆ, ಬಸವನಗುಡಿ. ನಮ್ಮ ಹೋಟ್ಲಲ್ಲಿ ಸ್ಪೆಷಾಲಿಟಿ ಏನಂದರೆ ನೋ ಆನಿಯನ್ ನೋ ಗಾರ್ಲಿಕ್. ನಮ್ಮ ಹೋಟ್ಲು ಮೆನು ಇಡ್ಲಿ ವಡೆ ಖಾರ ಬಾತು, ಕೇಸರಿ ಬಾತು, ಉಪ್ಪಿಟ್ಟು, ಕರಾವಳಿ ಉಪ್ಪಿಟ್ಟನ್ನು ಮಾಡ್ತೀವಿ, ನವಣೆ ಬೇಳೆ ಬಾತು, ಶಾವಿಗೆ ಬಾತು, ಅವಲಕ್ಕಿ ಬಾತು. ನಮ್ಮಲ್ಲಿ ಯಾವುದೇ ಇದು ಪದಾರ್ಥ ಅದು ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ನಮಸ್ಕಾರ, ಇವತ್ತು ನಾವು ಲೆಮನ್ ಅವಲಕ್ಕಿ ಮಾಡ್ತಾಯಿದ್ದೀವಿ. ಲೆಮನ್ ಅವಲಕ್ಕಿ ಫಸ್ಟು ನಾವು ಎಣ್ಣೆ ಕಾಯಿಸ್ಕೊಬೇಕು. 100 ml ಅಷ್ಟು ಎಣ್ಣೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ ಕಾಯ್ತಾ ಇರ್ಬೇಕಾದ್ರೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀವಿ. ಸಾಸಿವೆ 1 ಸ್ಪೂನ್ ಹಾಕೀನಿ, ಕಡಲೆಬೇಳೆ 1 ಸ್ಪೂನ್ ಹಾಕೀನಿ, ಉದ್ದಿನಬೇಳೆ 1 ಸ್ಪೂನ್ ಹಾಕೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಆ ಥರ ನೋಡಿಕೊಂಡು, ಸ್ವಲ್ಪ ಶುಂಠಿ, ಸ್ವಲ್ಪ ಹಚ್ಕೊಂಡು ಕ್ಯಾಪ್ಸಿಕಮ್ಮು. ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದಕ್ಕೆ ನಾವು ಕ್ಯಾಪ್ಸಿಕಮ್ ಯೂಸ್ ಮಾಡ್ತೀವಿ. ಈ ಕ್ಯಾಪ್ಸಿಕಮ್ ಎಲ್ಲ ಎಣ್ಣೆಲೆ ಸ್ವಲ್ಪ ಬೇಯ್ತಾ ಇರಬೇಕು. ಲೆಮನ್ ಅವಲಕ್ಕಿಗೆ ನಾವು ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತೀವಿ. ಗಟ್ಟಿ ಅವಲಕ್ಕಿನ ನಾವು 3 ಸತಿ ವಾಶ್ ಮಾಡ್ತೀವಿ, ಆಮೇಲೆ ಒಂದು 10 ರಿಂದ 15 ನಿಮಿಷ ನೆನೆಸ್ತೀವಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಹಾಕ್ತಾಯಿದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅದು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಬೋದು. 1 ಹಿಡಿಯಷ್ಟು ಕಾಯಿ ಹಾಕ್ತಾಯಿದ್ದೀವಿ, ಅರ್ಧ ಕಾಯಿ ಹಾಕೊಬೋದು. ನಿಮಗೆ ಥರ ಸ್ವಲ್ಪ ಸಕ್ಕರೆ ಹಾಕ್ಕೊತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋಣ. 2 ನಿಂಬೆಹಣ್ಣು ರಸ ಇದೆ ಇದಕ್ಕೆ. ಕಡಲೆಕಾಯಿ ಬೀಜ ಎಣ್ಣೆಲಿ ಹಾಕ್ಕೊಂಡು ಮಾಡಿದ್ದೀವಿ. ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಬೋದು. ಹಸಿ ಬಟಾಣಿನೂ ಹಾಕ್ಕೊಬೋದು ನಾವು. ಅರ್ಧ kg ಅವಲಕ್ಕಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೌತ್ ಕಿಚನ್ ಲೆಮನ್ ಅವಲಕ್ಕಿ ರೆಡಿಯಾಗಿದೆ.